ಸಲ್ಲಿಸ್ತಾ, ಇಂದು ಒಂದು ವಿಶೇಷ ವಿದ್ಯಮಾನ. ಸಾಮಾನ್ಯವಾಗಿ ಬೆಳವಣಿಗೆ ಅಂತ ಹೇಳಿದ್ರೆ ಮುಂದೆ ಹೋಗೋದು ಅಂತ ಪ್ರಖ್ಯಾತಿ. ಆದರೆ ಭಾರತೀಯ ಜ್ಞಾನ ಪರಂಪರೆಗೆ ಒಂದು ವಿಶೇಷತೆ ಇದೆ. ಅದರಲ್ಲಿ ಹಿಂದೆ ಹೋಗುವುದು ಅಂತ ಹೇಳಿದ್ರೆ ಅಭಿವೃದ್ಧಿ, ಪ್ರಾಚೀನತೆಯತ್ತ ನಾವು ಹೋದರೆ ಅದುವೇ ಆಧುನಿಕ ಜಗತ್ತಿಗೆ ಮಾದರಿಯಾಗಿರುವಂಥ ಒಂದು ಜ್ಞಾನ ಸ್ವರೂಪ ಆಗಿ ಇವತ್ತು ಪ್ರಕಾಶಮಾನ ಆಗ್ತಾ ಇದೆ. ಇದನ್ನು, ಈ ಪ್ರಾಚೀನ ಜ್ಞಾನವನ್ನು ಉಳಿಸಬೇಕಾದ್ದು ಒಂದು ಕರ್ತವ್ಯ, ಅದನ್ನು ಪೋಷಿಸಬೇಕಾದ್ದು ಮತ್ತೊಂದು ಕರ್ತವ್ಯ, ಅದನ್ನು ಮುಂದಿನ ಪರಂಪರೆಗೆ ದಾಟಿಸಬೇಕಾದ್ದು ಅತ್ಯಂತ ಶ್ರೇಷ್ಠ ಕರ್ತವ್ಯ. ಅದನ್ನು ಮಾಡಿದರೆ ಅಂಥವರು ಮಹಾತ್ಮರು ಅಂತ ಅನಿಸ್ಕೊಳ್ತಾರೆ. ಅಂತಹ ಮಹಾತ್ಮರಾದ ಡಾಕ್ಟರ್ ಶಂಕರನಾರಾಯಣ ಜೋಯಿಸ ಅವರು ಭಾರತೀಯ ಪರಂಪರೆಯ ಸತ್ವವನ್ನು, ಭಾರತೀಯ ಜ್ಞಾನ ಪರಂಪರೆಯ ತತ್ವವನ್ನು, ಭಾರತೀಯ ಜ್ಞಾನ ಪರಂಪರೆಯ ಮಹತ್ವವನ್ನು ಇವತ್ತು ಉಳಿಸಿ, ಬೆಳೆಸಿ, ರಕ್ಷಿಸಿ, ಪೋಷಿಸಿ ಎಲ್ಲ ಕಾರ್ಯಗಳನ್ನು ಮಾಡಿ ಜಗತ್ತಿಗೆ ಮಾದರಿಯಾಗಿದ್ದಾರೆ. ಅವರ ಬಗ್ಗೆ ಮಾತಾಡೋದು ಅಂತ ಹೇಳಿದರೆ ಆನೆ ಬಗ್ಗೆ ಕುರುಡ ವಿವರಣೆ ಕೊಟ್ಟಾಗ ಆಗ್ತದೆ. ಆನೆ ಹೀಗಿದೆ, ಕಣ್ಣು ಹೀಗಿದೆ, ಕಿವಿ ಹೀಗಿದೆ ಅಂತ ಕುರುಡರು ಏನು ಹೇಳಲಿಕ್ಕೆ ಸಾಧ್ಯ ಇದೆ, ಆ ರೀತಿ ಆಗ್ತದೆ. ಅಂತ ಅತ್ಯಂತ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಒಂದು ಗಾದೆ ಮಾತು ಕೇಳ್ತೇವೆ, ಎಲೆಮರೆ ಕಾಯಿ ಅಂತ. ಅವರು ಎಲೆಮರೆಯಲ್ಲೇ ಇರ್ತಾರೆ ಶಂಕರನಾರಾಯಣ ಜೋಯಿಸ್. ಆದರೆ ಅವರು ಎಲೆಮರೆಯ ಅತ್ಯಂತ ಪಕ್ವವಾದ ಹಣ್ಣು. ಅದು ಜಗತ್ತಿಗೆ ದೊರಕಿದ ಅತ್ಯಂತ ಶ್ರೇಷ್ಠ ಫಲ, ದೇವರಿಂದ ದೊರಕಂಥ ಒಂದು ಫಲ. ಭಾರತ ಭೂಮಿಯಲ್ಲಿ ಉದ್ಭವವಾಗಿರತಕ್ಕಂಥ ಒಂದು ಶ್ರೇಷ್ಠ ಒಂದು ಪುಣ್ಯದ ಫಲ ಅಂತ ಹೇಳೋದನ್ನು ನಾವೆಲ್ಲರೂ ಅವರ ಜೊತೆ, ಅವರ ಕಾಲದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳೋದೇ ಒಂದು ಪುಣ್ಯದ ವಿಷಯ. ಅಂತ ಶ್ರೇಷ್ಠರು ಅವರು ಇಲ್ಲಿ ನಮ್ಮ ಭಾರತೀಯ ಜ್ಞಾನ ಪರಂಪರೆಯನ್ನು ಜಗತ್ತಿಗಡಿ ಅದರ ಮೂಲಕ ಬೆಳಕು ಚೆಲ್ತಾ ಇರುವಂಥದ್ದು, ಹಿಂದಿನ ವಿಷಯಗಳೆಷ್ಟು ಶ್ರೇಷ್ಠ ಅಂತ ಹೇಳೋದನ್ನು ತೋರಿಸುವಂಥದ್ದು. ನಮ್ಮ ಆಯುರ್ವೇದದಲ್ಲಿ ಕೂಡ ಈ ವಿಚಾರಗಳು, ಅನೇಕ ವಿಚಾರಗಳಿದೆ. ಇಲ್ಲಿ ಆಯುರ್ವೇದದ ಅನೇಕ ವಿಚಾರಗಳನ್ನು ಇಲ್ಲಿ ಹಾಸು ಹೊಕ್ಕಾಗಿಸಿ ಭಾರತೀಯ ಯೋಗಧಾಮವನ್ನು ನಿರ್ಮಾಣ ಮಾಡಿದ್ದಾರೆ. ಆಯುರ್ವೇದದಲ್ಲಿ ಬಹಳ ಸರಳ ವಿಚಾರಗಳಿದೆ. ಈ ಜ್ಯೋತಿಷ್ಯ ಅಂತ ಹೇಳೋದು ಮಾನವನ ಮೇಲೆ ಏನು ಪರಿಣಾಮ ಬೀರ್ತದೆ, ಈ ಗ್ರಹಗಳೆಲ್ಲ ಏನು ಪರಿಣಾಮ ಬೀರ್ತದೆ ಅಂತ ನೋಡಲಿಕ್ಕೆ ಹೆಚ್ಚು ಕಷ್ಟ ಏನಿಲ್ಲ. ಸಮುದ್ರ ಬದಿಗೆ ಹೋಗಿ ಒಂದು ದಿವಸ ನಿಂತರೆ ಅಥವಾ ಹುಣ್ಣಿಮೆ ದಿವಸ ಹೋಗಿ ನೋಡಿ ಬರೋದು, ನೀರಿನ ಮಟ್ಟ ಎಷ್ಟಿದೆ ಅಂತ ಸಮುದ್ರದ. ಅಮಾವಾಸ್ಯೆ ದಿವಸ ಹೋಗಿ ನೋಡೋದು ನೀರಿನ ಮಟ್ಟ ಎಷ್ಟಿದೆ ಅಂತ. ಚಂದ್ರನಿಗೆ ನೀರಿನ ಮಟ್ಟವನ್ನು, ಸಮುದ್ರದ ನೀರಿನ ಮಟ್ಟವನ್ನೇ ಮೇಲೆ ಕೆಳಗೆ ಮಾಡುವಷ್ಟು ಶಕ್ತಿ ಇದೆ ಅಂತ ಆದಮೇಲೆ ಈ ಚಿಕ್ಕ ನರ ಮನುಷ್ಯರ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತ ಹೇಳೋದು ಬಹಳ ಸ್ಪಷ್ಟ. ಅದಕ್ಕೆ ಬೇರೆ ಯಾವುದೇ ವಿಜ್ಞಾನದ ಸಾಕ್ಷಿಗಳು ಯಾವುದು ಬೇಕಾಗಿಲ್ಲ. ಸೂರ್ಯಾವರ್ತ ಅಂತ ಒಂದು ತಲೆನೋವು ಇದೆ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಸೂರ್ಯ ಉದಯ ಆಗುವ ಸಮಯದಲ್ಲಿ ತಲೆನೋವು ಆರಂಭ ಆಗ್ತದೆ. ಸೂರ್ಯ ನೆತ್ತಿ ಮೇಲೆ ಇರುವಾಗ ಆ ತಲೆನೋವು ಅತ್ಯಂತ ಹೆಚ್ಚಿರ್ತದೆ. ಸೂರ್ಯ ಅಸ್ತಮಾನ ಆಗುವಾಗ ಯಾವುದೇ ಔಷಧಗಳಿದ್ರು ಹಾಗೆ ಕಡಿಮೆ ಆಗ್ತದೆ. ಹಾಗೆ ಚಂದ್ರಾವರ್ತ ಅಂತ ಇದೆ. ಅಂದರೆ ಮಧ್ಯಾಹ್ನದ ಟೈಮಿಗೆ ಬರುವ ತಲೆನೋವು ಅಂತಲ್ಲ. ಈಗ ಚಂದ್ರೋದಯ ಎಲ್ಲ ಭಾಳ ಬೇಗನೆ ಆಗೋದು ಇದೆ, ತುಂಬ ತಡರಾತ್ರಿಯಲ್ಲಿ ಆಗೋದು ಇದೆ. ಚಂದ್ರ ಯಾವಾಗ ತಲೆ ಮೇಲೆ ಇರ್ತಾರೆ ಆಗ ತಲೆನೋವು ಜಾಸ್ತಿ ಇರೋದು, ಅದು ಚಂದ್ರಾವರ್ತ. ಹೀಗೆ ಅನೇಕ ಕಾಯಿಲೆಗಳನ್ನು ಈ ಗ್ರಹಗಳ ಜೊತೆಗೆ, ಅಂದರೆ ಗ್ರಹಗಳ ಪ್ರಭಾವದಿಂದ ಬರುವಂತಹ ಕಾಯಿಲೆಗಳೇ ಇದೆ. ಹಾಗಿರುವಾಗ ಗ್ರಹಗಳು ನೇರವಾಗಿ ನಮ್ಮನ್ನು ನಿಯಂತ್ರಣ ಮಾಡ್ತದೆ ಅಂತ ಹೇಳೋದಕ್ಕೆ ಬೇರೆ ವೈಜ್ಞಾನಿಕ ಸಾಕ್ಷಿ ಅಂತ ಹೇಳೋದು ಬೇಕಾಗಿಲ್ಲ. ಅಂತ ವಿಜ್ಞಾನವನ್ನು ನೇರವಾಗಿ ತೋರಿಸುವಂಥ ಈ ಜಂತರ್ ಮಂತರ್ ಮೂಲಕ ಇವತ್ತಿನ ಮುಂದಿನ ಯುವ ಪೀಳಿಗೆ ಕೂಡ ಕಣ್ಣು ತೆರೆಸುವಂಥ ಕೆಲಸವನ್ನು ಮಾಡಿದಂಥ ಶಂಕರನಾರಾಯಣ ಜೋಯಿಸ ಆದಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥ ಹಾಗೂ ಇಲ್ಲಿ ತಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ತಾ ಇರುವಂಥ ಎಲ್ಲ ಬಂಧುಗಳಿಗೆ ಜಗತ್ತಿನ ಪರವಾಗಿ ಆಭಾರಿತ್ವವನ್ನು ಸಲ್ಲಿಸ್ತಾ, ಹಾಗೆ ನಮ್ಮಂಥ ಕಿರಿಯರನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿರುವುದಕ್ಕೆ ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟದ್ದಾಗಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಋಷಿಮುನಿಗಳಿಗೆ, ಆ ಪರಂಪರೆಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ
ನನ್ನ ಮಾತನ್ನು ಮುಗಿಸಿದರೆ ನಮಸ್ಕಾರ.